ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಅಡಿಗೆ ಮಾಡೋಣ. ಆದ್ರೆ ಇದು ಅಡಿಗೆ ಮನೆಯಲ್ಲಿ ಅಲ್ಲ, ಇದು ಪ್ರಕೃತಿಯ ಅಡಿಗೆ ಮನೆ. ಅದೇ ಚಂಡಮಾರುತ. ಹೌದು, ಕೇವಲ 3 ಸರಳ ಪದಾರ್ಥಗಳಿಂದ ಈ ದೈತ್ಯ ಚಂಡಮಾರುತ ಹೇಗೆ ಹುಟ್ಟಿಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ಸರಿ, ಈ ಚಂಡಮಾರುತ ಅಂದ್ರೆ ಸುಂಟರಗಾಳಿ, ಮಳೆ ಅಂತ ನಮ್ಗೆ ಗೊತ್ತು. ಆದ್ರೆ ಇಷ್ಟೊಂದು ದೊಡ್ಡ ಶಕ್ತಿಶಾಲಿ ಚಂಡಮಾರುತ ಹುಟ್ಟೋದೇಗೆ? ಇದರ ಹಿಂದಿರೋ ವಿಜ್ಞಾನ ಏನು? ಬನ್ನಿ ರೊಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಚಂಡಮಾರುತದ ರೆಸಿಪಿಯ ಮೊದಲ ಅತಿ ಮುಖ್ಯವಾದ ಪದಾರ್ಥ ಅದೇ ಸಾಗರದ ಶಾಖ. ಇದು ಇಲ್ದೇ ಇದ್ರೆ ಚಂಡಮಾರುತ ಅನ್ನೋ ಮಾತೇ ಇಲ್ಲ. ಇದು ಅಡಿಪಾಯ ಇದ್ದ ಹಾಗೆ. ಸಾಗರದ ಶಾಖವೇ ಈ ಚಂಡಮಾರುತಕ್ಕೆ ಬೇಕಾಗಿರೋ ಪೆಟ್ರೋಲ್ ಅಂದ್ರೆ ಇಂಧನ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಬೋದು. ನೀರು ಚೆನ್ನಾಗಿ ಕಾದಾಗ ಅದರಿಂದ ಹಬೆ ಹೇಗೆ ಮೇಲಕ್ಕೆ ಹೋಗುತ್ತೋ ಅದೇ ರೀತಿ ಸಾಗರದ ಮೇಲ್ಮೈ ಸೂರ್ಯನ ಶಾಖದಿಂದ ಸಿಕ್ಕಾಪಟ್ಟೆ ಬಿಸಿಯಾದಾಗ ಅದರ ಮೇಲಿರೋ ತೇವಾಂಶ ತುಂಬಿನ ಗಾಳಿಯೂ ಕಾದು ಬಾಣಲೆಯ ಮೇಲಿಟ್ಟ ನೀರಿದ್ದ ಹಾಗೆ ಸಡನ್ನಾಗಿ ಮೇಲಕ್ಕೇಳುತ್ತೆ. ಇದೇ ನೋಡಿ ಚಂಡಮಾರುತ ಹುಟ್ಟೋಕೆ ಬೀಳೋ ಮೊದಲ ಕಿಡಿ. ಸರಿ, ಮೊದಲ ಪದಾರ್ಥ ಅಂದ್ರೆ ಬಿಸಿಯಾದ ಸಾಗರ ಸಿದ್ಧವಾಗಿದೆ. ಈಗ ನಮ್ಮ ರೆಸಿಪಿಯ 2ನೇ ಪದಾರ್ಥ ಸೇರ್ಸೋ ಸಮಯ. ಈ ಬಿಸಿ ಗಾಳಿ ಏನಿದೆಯಲ್ಲ, ಅದೇ 2ನೇ ಪದಾರ್ಥಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಿದೆ. ಅದೇ ಚಂಡಮಾರುತದ ಎಂಜಿನ್, ಗಾಳಿಯ ಚಲನೆ. ಈಗ ನೋಡಿ ಇಲ್ಲಿ ಏನಾಗುತ್ತೆ ಅಂತ. ಇದೊಂದು ಸರಪಳಿ ಕ್ರಿಯೆ. ಮೊದ್ಲು ಬಿಸಿಯಾದ ಗಾಳಿ ಸಾಗರದಿಂದ ಮೇಲಕ್ಕೆ ಹೋಗುತ್ತೆ, ಸರಿನಾ? ಆಗ ಕೆಳಗೆ ಒಂದು ಖಾಲಿ ಜಾಗ ಅಂದ್ರೆ ಕಡಿಮೆ ಒತ್ತಡದ ಪ್ರದೇಶ ಸೃಷ್ಟಿಯಾಗುತ್ತೆ. ಪ್ರಕೃತಿ ಯಾವತ್ತೂ ಖಾಲಿ ಜಾಗವನ್ನ ಇಷ್ಟಪಡಲ್ಲ, ಅದನ್ನ ತುಂಬೋಕೆ ಪ್ರಯತ್ನಿಸುತ್ತೆ. ಹಾಗಾಗಿ ಸುತ್ತಮುತ್ತ ಇರೋ ತಂಪಾದ ಭಾರವಾದ ಗಾಳಿ ಆ ಖಾಲಿ ಜಾಗವನ್ನ ತುಂಬೋಕೆ ರಭಸವಾಗಿ ನುಗ್ಗುತ್ತೆ. ಈ ವೇಗದ ಚಲನೆಯೇ ಅಬ್ಬಾ ಎಂಥ ಭಯಂಕರವಾದ ಬಿರುಗಾಳಿಯನ್ನ ಸೃಷ್ಟಿ ಮಾಡುತ್ತೆ ಗೊತ್ತಾ? ಈಗ ನಮ್ಮ ರೆಸಿಪಿಗೆ ಒಂದು ಫೈನಲ್ ಟಚ್ ಕೊಡೋಣ, ಒಂದು ಮಾಂತ್ರಿಕ ಸ್ಪರ್ಶ. ಇದು ಇಲ್ಲ ಅಂದ್ರೆ ಅದು ಕೇವಲ ಒಂದು ದೊಡ್ಡ ಬಿರುಗಾಳಿಯಷ್ಟೇ. ಆದ್ರೆ ಈ ಸ್ಪರ್ಶ ಸೇರಿದ ತಕ್ಷಣ ಅದು ವಿನಾಶಕಾರಿ ಚಂಡಮಾರುತವಾಗಿ ಬದಲಾಗುತ್ತೆ. ಆ ಮೇಲಕ್ಕೆ ಹೋದ ಬಿಸಿ, ತೇವಾಂಶ ಇರೋ ಗಾಳಿ ಏನಾಗತ್ತೆ? ಅದು ಆಕಾಶದಲ್ಲಿ ಮೇಲಕ್ಕೆ ಹೋದ ಹಾಗೆ ತಣ್ಣಗಾಗತ್ತೆ. ಆಗ ಅದರಲ್ಲಿರೋ ನೀರಾವಿ ಸೇರ್ಕೊಂಡು ದೈತ್ಯಾಕಾರದ ಬೃಹತ್ ಮೋಡಗಳಾಗತ್ತೆ. ಈ ಮೋಡಗಳೇ ಚಂಡಮಾರುತದ ಕೇಂದ್ರಬಿಂದು. ಇಲ್ಲಿ ನೋಡಿ ಅಸಲಿ ಮ್ಯಾಜಿಕ್ ನಡೆಯೋದು. ನಮ್ಮ ಭೂಮಿ ಸುಮ್ನೆ ನಿಂತಿಲ್ಲ ಅಲ್ವಾ, ಅದು ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಇರುತ್ತೆ. ಈ ತಿರುಗುವಿಕೆಯಿಂದ ಒಂದು ಅದ್ಭುತ ಶಕ್ತಿ ಹುಟ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ಖಾಲಿ ಜಾಗವನ್ನ ತುಂಬೋಕೆ ನೇರವಾಗಿ ಬರಬೇಕಿದ್ದ ಗಾಳಿ ಸ್ವಲ್ಪ ತಿರ್ಚ್ಕೊಂಡು ಸುಳಿಯ ಹಾಗೆ ತಿರುಗಲು ಶುರುವಾಗುತ್ತೆ. ವಾವ್! ಇದೇ ನೋಡಿ ಚಂಡಮಾರುತಕ್ಕೆ ಅದರ ಪ್ರಸಿದ್ಧ ಭಯಾನಕವಾದ ಸುಳಿಯ ಆಕಾರವನ್ನ ಕೊಡೋದು. ಹಾಗಾದ್ರೆ ಈ ಎಲ್ಲ ಪದಾರ್ಥಗಳು ಅಂದ್ರೆ ಬಿಸಿ ಸಾಗರ, ಗಾಳಿಯ ಚಲನೆ ಮತ್ತು ಭೂಮಿಯ ತಿರುಗುವಿಕೆ ಇವೆಲ್ಲ ಸೇರಿದಾಗ ಸಿಗೋ ಅಂತಿಮ ಫಲಿತಾಂಶ ಏನು? ಬೇರೇನೂ ಅಲ್ಲ, ಪ್ರಕೃತಿಯ ಅತ್ಯಂತ ಶಕ್ತಿಶಾಲಿ ಸೃಷ್ಟಿಗಳಲ್ಲಿ ಒಂದಾದ ದೈತ್ಯ ಚಂಡಮಾರುತ. ಒಂದು ವಿಷಯ ನೆನ್ಪಿರ್ಲಿ, ಇದರ ಶಕ್ತಿ ಎಷ್ಟಿರುತ್ತೆ ಅನ್ನೋದು ಸಂಪೂರ್ಣವಾಗಿ ನಮ್ಮ ಮೊದಲನೇ ಪದಾರ್ಥ ಅಂದ್ರೆ ಸಾಗರ ಎಷ್ಟು ಬಿಸಿಯಾಗಿದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈ ಒಂದು ವಾಕ್ಯವನ್ನ ತುಂಬಾ ಗಂಭೀರವಾಗಿ ಗಮನಿಸಬೇಕು. ಸಾಗರ ಹೆಚ್ಚು ಬಿಸಿಯಾಗಿದ್ದರೆ ಚಂಡಮಾರುತವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಅಂದ್ರೆ ಅರ್ಥ ತುಂಬಾ ಸ್ಪಷ್ಟ. ಸಾಗರಕ್ಕೆ ನಾವು ಎಷ್ಟು ಶಾಖ ಸೇರಿಸುತ್ತೇವೆಯೋ ಅಷ್ಟು ವಿನಾಶಕಾರಿ ಚಂಡಮಾರುತಗಳು ಹುಟ್ಕೊಳ್ತವೆ. ಈಗ ಒಂದು ಯೋಚನೆ ಮಾಡ್ಬೇಕಾದ ವಿಚಾರ. ಜಾಗತಿಕ ತಾಪಮಾನದಿಂದಾಗಿ ನಮ್ಮ ಸಾಗರಗಳು ದಿನೇ ದಿನೇ ಬಿಸಿಯಾಗುತ್ತಲೇ ಇವೆ ಅಲ್ವಾ? ಹಾಗಾದ್ರೆ ಈ ಪಾಕವಿಧಾನ ಬಳಸಿ ಪ್ರಕೃತಿ ಭವಿಷ್ಯದಲ್ಲಿ ಇನ್ನೇನನ್ನು ಸೃಷ್ಟಿಸಬಹುದು? ಇನ್ನೂ ಭಯಂಕರ ಚಂಡಮಾರುತಗಳನ್ನ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಲೇಬೇಕು.